ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ನೆರವು ನೀಡಿದ ಸಮಾಜ ಸೇವಕ ವಿ. ಮೋಹನ್ ಕೃಷ್ಣ. ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ವಿ. ಮೋಹನ್ ಕೃಷ್ಣ ಕೆಜಿಎಫ್ ತಾಲೂಕಿನಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಇದೀಗ ಕ್ಯಾಸಂಬಳ್ಳಿಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ರೋಜ್ ಪಬ್ಲಿಕ್ ಶಾಲೆಯಲ್ಲಿ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೊಟ್ಟ ಮಾತಿನಂತೆ ಉಚಿತವಾಗಿ 20 ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಭರತ್ ರೆಡ್ಡಿ, ಪೆದ್ದಣ್ಣ, ಗಜೇಂದ್ರ ರೆಡ್ಡಿ, ಬಾಬು, ನಾರಾಯಣಸ್ವಾಮಿ, ಚಲಪತಿ, ಪ್ರವೀಣ್, ಮಂಜು, ಶಶಿ, ಕೃಷ್ಣಮೂರ್ತಿ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಪೋಷಕರಿದ್ದರು. ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಪೋಷಕರಿಗೆ ಅವತ್ತು ಮಾತು ಕೊಟ್ಟಿದ್ದೆ. ರೋಜ್ ಪಬ್ಲಿಕ್ ಶಾಲೆ ಉದ್ಘಾಟನೆ ದಿವಸ ಬಂದಾಗ ಸರಿಸುಮಾರು 20 ಮಕ್ಕಳಿಗೆ ನಾನು ಉಚಿತವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವ ಮುಖಂಡರಾದ ಭರತ್ ಸರ್ ಅವರು ಮತ್ತು ನಮ್ಮ ಜಕಾಸ್ ಕುಟುಂಬ ಚೇರ್ಮನ್ಗಳಾದಂಥ ನಮ್ಮ ಪೆದ್ದಣ್ಣವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಮ್ಮ ಕೃಷ್ಣಮೂರ್ತಿಯಣ್ಣನವರು, ಮತ್ತೊಬ್ಬರು ಹಿರಿಯರು ನಮ್ಮ ಟೇಬಲ್ದಂಥ ನಮ್ಮ ಚಲಪತಣ್ಣನವರು, ಈ ರೀತಿ ಎಲ್ಲರೂ ಸೇರಿ ಇವತ್ತು ಬರಬೇಕು, ಇವತ್ತು ಆ ಕಾರ್ಯಕ್ರಮವನ್ನು ಒಂದು ಉದ್ಘಾಟನೆ ಮಾಡಬೇಕು ಅನ್ನೋದು ಇದಕ್ಕೆ ಇವತ್ತು ಬಂದಿದ್ದೀರಿ. ಆ 20 ಮಕ್ಕಳಿಗೆ ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ಏನೊಂದು ಉಚಿತವಾದ ವಿದ್ಯಾಭ್ಯಾಸವನ್ನು ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿತ್ತು. ಆ ಮಾತಿನಂತೆ ಇಂದು ಬಂದು ನಮ್ಮ ಶಾಲೆಯವರಿಗೆ ಒಂದು ಅಡ್ಮಿಷನ್ ಫೀಸ್ ಏನೈತೆ ಅದರಲ್ಲಿ ಒಂದು ಶೇಕಡವಾರು ಒಂದು ಭಾಗ ಕೊಡ್ತಾ ಇದ್ದೀರಿ. ಸೊ ನಾನು ನಮ್ಮ ರೋಜ್ ಪಬ್ಲಿಕ್ ಸ್ಕೂಲ್ನ ಟೀಚರ್ಸ್ಗೆ ಐ ಶುಡ್ ಥ್ಯಾಂಕ್ ಯು ವೆರಿ ಲಾಟ್ ಗಿವಿಂಗ್ ಫಾರ್ ದಿಸ್ ಆಪರ್ಚುನಿಟಿ. ಮ್ಯಾಮ್ ಪ್ಲೀಸ್. ಇದಂಥ ಪೋಷಕರು ಇದು ಏನೋ ಒಂದು ಯಾವುದೋ ಒಂದು ಆರ್ಕೆ ಫೌಂಡೇಶನ್ ನೆಪಕ್ಕೋಸ್ಕರ ಮಾಡ್ತಾ ಅನ್ನೋದಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ಇದೊಂದು ಮಾಡ್ತಾಯಿದ್ದೀರಿ. ಇಲ್ಲಿ ಕೂತಿರೋಂಥ ಪ್ರತಿಯೊಬ್ಬ ತಾಯಿನೂ ಇವತ್ತು ಏನು ನಮ್ಮ ಆರ್ಕೆ ಫೌಂಡೇಶನ್ ಒಂದೊಂದು ವಿದ್ಯಾರ್ಥಿಗೆ 11,000 ರೂಪಾಯಿ ಅಂತೇಳಿ ಕಟ್ತಾ ಇದ್ದೀರಿ. ಅದು ನಾನು ಭಾಳ ಖುಷಿಯಿಂದ ಕಟ್ತಾ ಇದ್ದೀನಿ. ಇದರ ಒಂದು ಫಲವನ್ನು ನಾನು ಎಲ್ಲಿ ನಿರೀಕ್ಷೆ ಮಾಡ್ತೀನಿ ಅಂತಂದರೆ, ಆ ಒಂದು ಮಗು ಪ್ರತಿ ವರ್ಷ ಈ ಶಾಲೆಯಲ್ಲಿ ಓದಿದಾಗ ಉತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿ ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಈ ರೋಸ್ ಇಂಟರ್ನ್ಯಾಷನಲ್ ಕೊಟ್ಟಾಗ ಭಾಳ ಖುಷಿಯಾಗತ್ತೆ ನನಗೆ. ಆ ಒಂದು ಖುಷಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಾಯಂದ್ರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಕ್ಕೆ ತಾವು ಮಾರ್ಗದರ್ಶಕರಾಗಿರ್ಬೇಕಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಭವಾನಿ ಅಂತ. ಇಷ್ಟು ಜನಕ್ಕೆ ಇಷ್ಟು ಸಹಾಯ ಮಾಡ್ತಿದ್ದಾರೆ ಮೋಹನ್ ಕೃಷ್ಣ ಸರ್ ಜಾಸ್ತಿ ಗ್ರೇಟ್ ಅವರು. ಸೊ ಇನ್ನು ಮುಂದೆ ಇನ್ನೂ ಜಾಸ್ತಿ ಹೆಲ್ಪ್ ಮಾಡಬೇಕು, ನಮ್ಮ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ಸರ್. ಏನು ಮಾಡಿದ್ರು? ಎಜುಕೇಷನ್ ಕೊಡ್ತಿದ್ದಾರೆ, ಒಳ್ಳೆ ಎಜುಕೇಷನ್ ಕೊಡ್ತಿದ್ದಾರೆ, ಒಳ್ಳೆ ಮಕ್ಕಳಿಗೆ ಬಡ ಮಕ್ಕಳಿಗೆ ತಗೊಂಡು ಎಜುಕೇಷನ್ ಚೆನ್ನಾಗಿ ಕೊಡ್ತಿದ್ದಾರೆ. ಸೊ ಇನ್ನು ಮುಂದೆ ಹಿಂಗೆ ಮಾಡಬೇಕು, ಇನ್ನು ಮಕ್ಕಳನ್ನ ತಗೊಂಡು ಇನ್ನು ಮುಂದೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದೀನಿ ಸರ್. ಬಗ್ಗೆ ಒಂದು ಮಾತು ಹೇಳಿಬಿಟ್ಟು ಅನ್ಕೊಳ್ತಾ ಇದ್ದೀನಿ. ಅವರು MLA ಆಗೋಕ್ಕೆ ಮುಂಚೆನೇ ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ MLA ಆದರೆ ಇನ್ನು ಎಷ್ಟು ಮಾಡ್ಬೋದು. ದಯವಿಟ್ಟು ಎಲ್ಲರೂ ಇದನ್ನು ಗಮನಕ್ಕೆ ಇಟ್ಕೊಂಡು ಅವ್ರನ್ನ MLA ಮಾಡಬೇಕಂತ ಕೋರ್ತಾ ಇದ್ದಾರೆ. ಲೋನಲ್ಲಿಂದ ಸಮಾಜ ಸೇವಕರಾದ ಮೋಹನ್ ಕೃಷ್ಣರವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಕೊಡಿಸ್ತಿದ್ದಾರೆ. ಬಡ ಮಕ್ಕಳು ಇರ್ತವೆ, ನಾವೆಲ್ಲ ಇವ್ರಿಗೆಲ್ಲ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಕೊಡ್ತಾ ಇದ್ದೀವಿ. ಯಾವ ಥರ ಎಜುಕೇಷನ್ ಕೊಡ್ತಾ ಇದ್ದಾರೆ ಸರ್? ಈಗ ನಿಮ್ಮ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಡ್ತಾ ಇದ್ದಾರೆ, ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. 1 ವರ್ಷ ನಾವು ಕಟ್ಟಿಲ್ಲ, ಏನು ಕಟ್ಟಿಲ್ಲ, ಅವರೇ ಎಲ್ಲ ಅವರೇ ಮಾಡಿದ್ದಾರೆ. ಹೌದು, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ.